ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಕೋರಿ ತಮಿಳುನಾಡು ಅರ್ಜಿಯನ್ನು ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆಗೆ ಸುಪ್ರೀಂ ಸಮ್ಮತಿಯನ್ನ ಕೊಟ್ಟಿದೆ. ಆಗಸ್ಟ್ 13ರಂದು ವಿಚಾರಣೆ ನಡೆಸೋದಕ್ಕೆ ಸಿಜೆಐ ಪೀಠ ತೀರ್ಮಾನವನ್ನ ಮಾಡಿದೆ. ಕಾವೇರಿ ನೀರು ಹರಿಸೋದಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಮನವಿಯನ್ನ ಮಾಡಲಾಗಿತ್ತು. ಸಿಡಬ್ಲ್ಯೂಎಂಎ ಆದೇಶದಂತೆ 3500 ಕ್ಯೂಸೆಕ್ ನೀರನ್ನ ಬಿಡ್ತಾ ಇಲ್ಲ. ಇದು ತಮಿಳುನಾಡಿನ ವಾದ. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ವಿರುದ್ಧ ತಮಿಳುನಾಡು ಈ ರೀತಿ ದೂರನ್ನ ಸಲ್ಲಿಸಿದೆ. ತಮಗೆ ಬರಬೇಕಾದಂತಹ ಪಾಲು ಸಿಕ್ಕಿಲ್ಲ ಅಂತ ಹೇಳಿ ತಮಿಳುನಾಡು ಹೇಳ್ತಾ ಇದೆ. ಆಗಸ್ಟ್ 3ರಂದು ಸುಪ್ರೀಂ ಮೆಟ್ಟಿಲೇರಿತು ತಮಿಳುನಾಡು ಸರ್ಕಾರ. ಹೀಗಾಗಿ ಅದರ ವಿಚಾರಣೆಯನ್ನು ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಈಗ ತೀರ್ಮಾನಿಸಿದೆ. ಆಗಸ್ಟ್ 13ರಂದು ವಾದ ಪ್ರತಿವಾದವನ್ನ ಆಲಿಸುತ್ತೆ ಸುಪ್ರೀಂ ಕೋರ್ಟ್. ನೋಡಿ, ಈ ಹಿಂದೆ ಆಗಸ್ಟ್ 3ರಂದು ಸಲ್ಲಿಸಿದಂತಹ ಅರ್ಜಿ ಯಾವಾಗ ಪ್ರಾಧಿಕಾರ 3500 ಕ್ಯೂಸೆಕ್ ಅಷ್ಟು ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದು, ಅದರ ವಿರುದ್ಧವಾಗಿ ಕರ್ನಾಟಕದಲ್ಲಿ ಬಹಳ ವಿರೋಧ ವ್ಯಕ್ತವಾಯಿತು. ರಾಜ್ಯ ಸರ್ಕಾರ ಕೂಡ ಸಾಧ್ಯವಾಗೋದಿಲ್ಲ, ನಮ್ಮಲ್ಲೇ ನೀರಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಮಳೆ ಇರಲಿಲ್ಲ. ಇಲ್ಲಿ ಯಾವಾಗ ಮಳೆ ಬಂತು, ಈಗ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಈಗ ಅರ್ಜಿಯನ್ನ ವಿಚಾರಣೆ ನಡೆಸೋದಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ ಅನ್ನುವಂಥ ವಿಚಾರ. ಹೀಗಾಗಿ ಆಗಸ್ಟ್ 13ರಂದು ವಿಚಾರಣೆ ನಡೆಯುತ್ತೆ.